ಸಿನಿಮಾಗೆ ಭಾಷೆ ಮುಖ್ಯ ಅಲ್ಲ. ಇದನ್ನ ಆಲ್ರೆಡಿ ಪ್ರೂವ್ ಮಾಡಿ ಎಷ್ಟೋ ಸಿನಿಮಾಗಳು ಬಂದಿವೆ ಆ್ಯಂಡ್ ಗೆದ್ದಿವೆ ಕೂಡ. ಇನ್ನು ಒಂದು ಸಿನಿಮಾಗೆ ಆಡಿಯೋ ಬೇಕೇ ಬೇಕಾ? ಅಗತ್ಯ ಇಲ್ಲ ಅಂತ ಎಷ್ಟೋ ಸಿನಿಮಾಗಳು ಪ್ರೂವ್ ಮಾಡಿದಾವೆ. ಅವೆಲ್ಲವೂ ನನಗೆ ಇಷ್ಟ. ಈ ಸಿನಿಮಾ ಕೂಡ ಅದೇ ಸಾಲಿಗೆ ಸೇರ್ಕೊಳ್ಳುತ್ತಾ? ನೋಡ್ಕೊಂಡು ಬರೋಣ ಬನ್ನಿ. ಆದರೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಹೊಸ ಪ್ರಯತ್ನಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಂಟ್ರೋ ಮುಗೀತು, ಸಿನಿಮಾ ಒಳಗೆ ಹೋಗೋಣವಾ? ಗಾಂಧಿ ಟಾಕ್ಸ್, ರಿಟರ್ನ್ ಆ್ಯಂಡ್ ಡೈರೆಕ್ಟರ್ ಬೈ ಕಿಶೋರ್ ಬೆಳಕಾರ್, ಸ್ಟಾರರ್ ಬೈ ವಿಜಯ್ ಸೇತುಪತಿ, ಅರವಿಂದ್ ಸ್ವಾಮಿ, ಅದಿತಿ ಆ್ಯಂಡ್ ಮೆನಿ ಮೋರ್. ನನ್ನ ಪ್ರಕಾರ ಇಂತಹ ಸಿನಿಮಾಗಳು ಹೆಚ್ಚಿಗೆ ಬರಬೇಕು. ಅದರಲ್ಲೂ ನಮ್ಮವರು ಅಂದರೆ ನಮ್ಮ ಕನ್ನಡ ಭಾಷೆಯವರು ಇಂತಹ ಸಿನಿಮಾಗಳನ್ನ ಮಾಡಬೇಕು ಅಂತ ನನ್ನ ಆಸೆ. ಈ ರೀತಿ ಎಕ್ಸ್ಪೆರಿಮೆಂಟ್ಗಳಿಗೆ ನಮ್ಮವರು ಕೈ ಹಾಕ್ತಾ ಇಲ್ಲ. ಗೊತ್ತಿಲ್ಲ, ನಾವೇ ಆ ಕಡೆ ಕೀಳಬೇಕು ಅಂತ ಅನ್ಸುತ್ತೆ. ಜೋಕ್ಸ್ ಅಪಾರ್ಟ್, ಮೊದಲೇ ಹಿಂಟ್ ಕೊಟ್ಬಿಡ್ತೀನಿ, ಇದೊಂದು ಒಳ್ಳೆ ಚಿತ್ರ. ಇಂತಹ ಸೈಲೆಂಟ್ ಚಿತ್ರಗಳಿಗೆ ಮುಖ್ಯವಾಗಿ ಬೇಕಾಗಿರೋದು ಒಳ್ಳೆ ನಟರು, ಒಳ್ಳೆ ಪರ್ಫಾರ್ಮರ್ಸ್ ಇದ್ರೆ ಈಸಿಯಾಗಿ ಇಂತಹ ಚಿತ್ರಗಳನ್ನ ಗೆಲ್ಲಿಸ್ಬೋದು. ಆ್ಯಂಡ್ ಇಲ್ಲಾಗಿರೋದು ಕೂಡ ಅದೇನೆ. 100 ವರ್ಷಗಳ ಹಿಂದೆ ಇದ್ದಿದ್ದೇ ಇಂತಹ ಸೈಲೆಂಟ್ ಮೂವೀಸ್. ನಂತರ ಅದು ಬದಲಾಗಿ ವಾಯ್ಸು, ಡಬ್ಬಿಂಗು ಇವೆಲ್ಲವೂ ಸೇರ್ಕೊಳ್ತು. ಇಂತಹ ಚಿತ್ರಗಳನ್ನ ನೋಡೋದೇ ಒಂಥರ ಖುಷಿ. ಪ್ಯೂರ್ ಎಮೋಷನ್, ಕಾಮಿಡಿ ಇಲ್ಲಿರ್ತವೆ. ಆ್ಯಂಡ್ ನಾವು ಅಲ್ಲಿ ಬರೋವಂಥ ಪಾತ್ರಗಳಿಗೆ ಈಸಿಯಾಗಿ ಕನೆಕ್ಟ್ ಆಗ್ತೀವಿ. ಯೂಶಲಿ ವಿಜಯ್ ಸೇತುಪತಿಯವ್ರನ್ನ ನೋಡಿದ್ರೇನೆ ಕಣ್ಣಲ್ಲಿ ನೀರು ಬರುತ್ತೆ. ಇನ್ನು ಇಂತಹ ಪಾತ್ರಗಳೇನಾದ್ರೂ ಸಿಕ್ಬಿಟ್ರೆ ಚೆಚ್ಚಿ ಬಿಸಾಕ್ಬಿಡ್ತಾರೆ. ನನಗೆ ಇಡೀ ಸಿನಿಮಾದಲ್ಲಿ ಇಷ್ಟ ಆಗಿದ್ದು ಅರವಿಂದ್ ಸ್ವಾಮಿ ಅವರ ಪರ್ಫಾರ್ಮೆನ್ಸ್, ಮೈ ಪರ್ಸನಲ್ ಫೇವರೇಟ್. ಆ ಪಾತ್ರವನ್ನು ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಪಾತ್ರಕ್ಕೆ ಒಳ್ಳೆ ಡೆಪ್ತ್ ಇದೆ. ಕ್ಲೈಮ್ಯಾಕ್ಸ್ನಲ್ಲಿ ಆ ಪಾತ್ರದಿಂದ ಬರುವಂಥ ಸಾಲುಗಳಿಗೆ ನಾವು ಮತ್ತು ಈ ಸಿಸ್ಟಮ್ ಈಸಿಯಾಗಿ ಕನೆಕ್ಟ್ ಆಗ್ತೀವಿ. ಇನ್ನು ಅದಿತಿ ಅವರು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಮಹಾದೇವ್, ವಿಚ್ ಈಸ್ ಪ್ಲೇಡ್ ಬೈ ವಿಜಯ್ ಸೇತುಪತಿ. ಮಹಾದೇವ್ಗೆ ಮುಂಬೈ ಕಾರ್ಪೊರೇಷನ್ ಆಫೀಸ್ನಲ್ಲಿ ಒಂದು ಕೆಲಸ ಬೇಕಾಗಿರುತ್ತೆ. ಅವನಿಗೆ ಕೆಲಸ ಕೊಡಬೇಕಾದ್ರೆ ಆ ಆಫೀಸರ್ 50,000 ರೂಪಾಯಿ ಲಂಚನ ಕೇಳ್ತಾನೆ. ಸೊ ಇನ್ನೊಂದು ಕಡೆ ಇವನನ್ನ ಪ್ರೀತಿಸ್ತಿರುವಂಥ ಹುಡುಗಿ, ವಿಚ್ ಈಸ್ ಪ್ಲೇಡ್ ಬೈ ಅದಿತಿ. ಇನ್ನ ಮೋಹನ್ ಬೋಸ್ಮ್ಯಾನ್, ವಿಚ್ ಈಸ್ ಪ್ಲೇಡ್ ಬೈ ಅರವಿಂದ್ ಸ್ವಾಮಿ. ಜೀವನದಲ್ಲಿ ಎಲ್ಲಾ ಕಷ್ಟಗಳು, ಹತ್ತಿರದವ್ರನ್ನೆಲ್ಲ ಕಳ್ಕೊಂಡಿರುವಂತ ಒಬ್ಬ ಫೇಲ್ಯೂರ್ ಬಿಸ್ನೆಸ್ ಮ್ಯಾನ್. ಈ 3 ಪಾತ್ರಗಳು ಕಡೆಗೆ ಎಲ್ಲಿ ಬಂದು ಮುಟ್ಟುತ್ತೆ ಅನ್ನೋದೇ ಈ ಚಿತ್ರದ ಒನ್ ಲೈನ್ ಸ್ಟೋರಿ. ಡೈರೆಕ್ಟರ್ ಬ್ರಿಲಿಯನ್ಸ್ ಈ ಚಿತ್ರದಲ್ಲಿ ಸುಮಾರು ಕಡೆ ಕೆಲಸ ಮಾಡಿದ್ದಾವೆ. ಪಾತ್ರಗಳ ಹೆಸರನ್ನೇ ಹೇಳ್ದೇನೆ ಆಡಿಯನ್ಸ್ಗೆ ಆ ಪಾತ್ರದ ಹೆಸರು ಏನು ಅಂತ ಈಸಿಯಾಗಿ ಕನ್ವೆ ಮಾಡ್ತಾರೆ. ಸೂಪರ್ ಅದಂತೂ. ಅನ್ನದ ಬೆಲೆ, ಕೆಟ್ಟ ಸಿಸ್ಟಮ್, ಕೊಳಕು ಸಮಾಜ, ಇಲ್ಲಿ ನಾವು ಒಳ್ಳೆಯವರಾಗಿರ್ಬೇಕಾ ಇಲ್ಲ ಬೇರೆಯವರಂತೆ ಕೆಟ್ಟರಾಗಿ ಬದುಕಬೇಕಾ ಅನ್ನೋಂಥ ಕನ್ಫ್ಯೂಷನ್ನ ಡೈಲಾಗ್ಸೇ ಹೇಳ್ದೆ ವಿಜಯ್ ಸೇತುಪತಿಯವರು ಚೆನ್ನಾಗಿ ಕನ್ವೆ ಮಾಡಿದ್ದಾರೆ. ಫಸ್ಟ್ ಹಾಫ್ ಚೆನ್ನಾಗಿ ಹೋಗುತ್ತೆ. ಸೆಕೆಂಡ್ ಹಾಫ್ ಎಸ್ಪೆಷಲಿ ಆ ಮನೆ ಸೀಕ್ವೆನ್ಸ್ ಸ್ವಲ್ಪ ಲ್ಯಾಗ್ ಅಂತ ಅನ್ಸುತ್ತೆ. ಅದನ್ನ ಬಿಟ್ರೆ ಬ್ರಿಲಿಯಂಟ್ ರೈಟಿಂಗ್, ಬೆಸ್ಟ್ ಎಕ್ಸಿಕ್ಯೂಷನ್, ಸೂಪರ್ ಪರ್ಫಾರ್ಮೆನ್ಸ್. ಸೊ ಓವರ್ ಆಲ್ ಆಗಿ ಹೇಳಬೇಕು ಅಂತಂದ್ರೆ ಸಿನಿಮಾ ನನಗೆ ಕಂಪ್ಲೀಟ್ಲಿ ವರ್ಕ್ ಆಯಿತು. ಇನ್ನು ನೀವೇನಾದ್ರೂ ಈ ಚಿತ್ರನ ನೋಡಿದ್ರೆ ಹೇಗನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿಲ್ಲ ಅಂತಂದ್ರೆ ZEE5ನಲ್ಲಿ ಅವೈಲೇಬಲ್ ಆಗಿದೆ, ಹೋಗಿ ನೋಡಿ, ವರ್ತ್ ವಾಚ್ ಅಂತ ಹೇಳ್ತೀನಿ. ವಿಡಿಯೋನ ಮುಗಿಸುವಂತ ಸಮಯ ಆಯಿತು. ಮುಂದಿನ ವಿಡಿಯೋದಲ್ಲೇ ಸಿಗೋಣ ಅಂತ ಹೇಳ್ತಾ ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ.